ನಮಸ್ಕಾರ ವೀಕ್ಷಕರೇ, ಆರ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, 2047ರ ಹೊತ್ತಿಗೆ ಭಾರತ ಹೇಗಿರಲಿದೆ, ವಿಕಸಿತ ಭಾರತ ಆಗಿರಲಿದೆ ಅಂತ ವಿಕಸಿತ ಭಾರತದ ಕನಸನ್ನ ಇವತ್ತಿನ ಭಾರತ ಕಾಣ್ತಾ ಇದೆ. ಪ್ರಧಾನಿಯವರು ಇದನ್ನ ಪದೇ ಪದೇ ಹೇಳಿದ್ದಾರೆ. ಸೊ ಹೇಗಿರಲಿದೆ ವಿಕಸಿತ ಭಾರತ, ಅದರ ಒಂದು ಚಿಕ್ಕ ಝಲಕ್ ಮೊನ್ನೆಯ ಬಜೆಟ್ನಲ್ಲಿ ನಮಗೆ ಕಂಡು ಬಂತು. ಸೊ ಅದನ್ನು ಆಧರಿಸಿ ನಿರ್ಮಲಾ ಸೀತಾರಾಮನ್ ಅವರ 2026-27ನೇ ಸಾಲಿನ ಬಜೆಟ್ ಅನ್ನು ಆಧರಿಸಿ ಹೇಗಿರಲಿದೆ ಭಾರತ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಭಾರತವನ್ನು ಸರ್ವಶ್ರೇಷ್ಠಗೊಳಿಸುವಂಥದ್ದು, ಮೋಸ್ಟ್ ಅಡ್ವಾನ್ಸ್ಡ್ ಕಂಟ್ರಿಯನ್ನು ಆಗಿಸುವಂಥದ್ದು ಸ್ವಾವಲಂಬನೆ, ವಿಶೇಷವಾಗಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬನೆ. ಅಂದರೆ ನಾವು ಇವಾಗ ಏನು ಮಾಡ್ತಿದ್ದೀವಿ, ಲ್ಯಾಪ್ಟಾಪ್ಗಳು ಅಥವಾ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಐಟಮ್ಗಳು ಮತ್ತು ಇತರೆ ವಸ್ತುಗಳನ್ನೆಲ್ಲ ಅದರ ಚಿಪ್ ತಯಾರಿಕೆ ಏನಿದೆಯಲ್ಲ, ಅದರ ಮೇನ್ ಚಿಪ್, ಸೆಮಿಕಂಡಕ್ಟರ್ ಚಿಪ್ ಇದೆಯಲ್ಲ, ಅದನ್ನು ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ಬೇಕಾಗತ್ತೆ. ಬೇರೆ ರಾಷ್ಟ್ರದ ತಂತ್ರಜ್ಞಾನವನ್ನು ಉಪಯೋಗಿಸ್ತಾ ಇದ್ದೀವಿ. ಆದರೆ 2047ರ ಹೊತ್ತಿಗೆ ಅದನ್ನು ಸೆಮಿಕಂಡಕ್ಟರ್ ಚಿಪ್ಗಳನ್ನು ಭಾರತದಲ್ಲಿಯೇ ಅತ್ಯಂತ ಸಶಕ್ತವಾಗಿ ತಯಾರು ಮಾಡೋದಕ್ಕೆ ಬೇಕಾದಂತಹ ತಯಾರಿ ಈಗಿನಿಂದ ನಡೀತಾ ಇದೆ. ಈ ಬಜೆಟಲ್ಲಿ ಅದಕ್ಕೋಸ್ಕರ 40,000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದಾರೆ. ಇದು ಬಹಳ ಮುಖ್ಯ ಆಗತ್ತೆ. ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ನ ಮಿದುಳು ಆ ಚಿಪ್. ಹಾಗಾಗಿ ಆ ಚಿಪ್ ತಯಾರಿಕೆ ಇದೆಯಲ್ಲ, ಅದು ಭಾರತವನ್ನು ದೊಡ್ಡ ಮಟ್ಟಕ್ಕೆ, ಜಾಗತಿಕ ಮಟ್ಟದಲ್ಲಿ ಕಾಂಪಿಟೇಟಿವ್ ಆಗಿ ಮಾಡುತ್ತೆ ಅಂತ. ಸೊ ಜಾಗತಿಕ ಸೆಮಿಕಂಡಕ್ಟರ್ ಚಿಪ್ ತಯಾರಿಕಾ ಕೇಂದ್ರವನ್ನಾಗಿ ಭಾರತವನ್ನು ಮಾಡಬಹುದು. ಬೇಕಾದಷ್ಟು ಮ್ಯಾನ್ ಪವರ್ ಇದೆ ಇಲ್ಲಿ, ಹಾಗಾಗಿ ಮಾಡಬಹುದು ಅನ್ನುವಂಥ ಒಂದು ಕನಸು ಇದೆ. ಹಾಗಾಗಿ ಸೆಮಿಕಂಡಕ್ಟರ್ ಚಿಪ್ಗಳ ವಿಚಾರದಲ್ಲಿ ಸೆಮಿಕಂಡಕ್ಟರ್ ಮಿಷನ್ ಇಂಡಿಯಾ 2.0 ಅದಕ್ಕೆ 40,000 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಈಗಾಗಲೇ ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಈ ಉದ್ಯಮ ದಾಪುಗಾಲಿಡ್ತಾ ಇದೆ ಈಗಾಗಲೇ ಬೇಕಾದಷ್ಟು. ಇನ್ನು ಮೇಡ್ ಇನ್ ಇಂಡಿಯಾ ಲ್ಯಾಪ್ಟಾಪ್ಗಳು ಈಗಾಗಲೇ ಬರೋದಕ್ಕೆ ಶುರುವಾಗಿದೆ. ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಮೇಡ್ ಇನ್ ಇಂಡಿಯಾ ಲ್ಯಾಪ್ಟಾಪ್ಗಳು, ಮೇಡ್ ಇನ್ ಇಂಡಿಯಾ ಎಲೆಕ್ಟ್ರಾನಿಕ್ ಐಟಮ್ಸ್ ಜಗತ್ತಿನಾದ್ಯಂತ ಪ್ರಸಿದ್ಧವಾಗುವ ಒಂದು ಹಂತಕ್ಕೆ ನಾವು 2047ರ ಹೊತ್ತಿಗೆ ಬಂದರೆ ಆಶ್ಚರ್ಯ ಇಲ್ಲ ಅಂತ. ಸೊ ಒಂಥರ ಟೆಕ್ನಾಲಜಿಕಲ್ ಸುಪ್ರಿಮೆಸಿ ನಾವು ಸಾಧಿಸೋದಕ್ಕೆ ಇದು ಅನುವು ಮಾಡಿಕೊಡತ್ತೆ ಅಂತ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವೇನಾದರೂ ಟೆಕ್ನಾಲಜಿಕಲ್ ಸುಪ್ರಿಮೆಸಿ, ಇವತ್ತು ನಾವು ಜಪಾನನ್ನು ಆ ಥರ ನೋಡ್ತಾ ಇದ್ದೀವಿ, ಟೆಕ್ನಾಲಜಿಕಲ್ ಸುಪ್ರಿಮೆಸಿನಲ್ಲಿ ನೋಡ್ತಾ ಇದ್ದೀವಿ, ಟು ಅನ್ ಎಕ್ಸ್ಟೆಂಟ್ ಚೈನಾವನ್ನು ನೋಡ್ತಾ ಇದ್ದೀವಿ. ಸೊ ಆ ಥರದ ಒಂದು ಸುಪ್ರಿಮೆಸಿ ಭಾರತದಲ್ಲೂ ಬರುತ್ತೆ ಅಂತ. ಇನ್ನು ಡಿಜಿಟಲ್ನಿಂದ ಡಿಫೆನ್ಸ್ವರೆಗೂ ಕೂಡ ಈ ಸೆಮಿಕಂಡಕ್ಟರ್ಗಳ ಯೂಸೇಜ್ ಇದೆ. ಹಾಗಾಗಿ ಅನೇಕ ವಲಯಗಳಲ್ಲಿ ಭಾರತವನ್ನು ಔನ್ನತ್ಯಕ್ಕೆ ತಗೊಂಡು ಹೋಗುವಲ್ಲಿ ಸೆಮಿಕಂಡಕ್ಟರ್ಗಳ ಪಾತ್ರ ಬಹಳ ದೊಡ್ಡದು. ಅದರ ನಂತರ ಇನ್ನೊಂದು ಬೇರೆದೇ ಡೊಮೈನ್, ಉದಾಹರಣೆಗೆ ಸ್ಪೋರ್ಟ್ಸ್ ಹೇಗಿರಲಿದೆ ಅಂತ. ಯಾಕೆ ಸ್ಪೋರ್ಟ್ಸ್ ಅಂತ ಹೇಳ್ತೀನಿ ಅಂತಂದರೆ, ಭಾರತದ ಆತ್ಮವಿಶ್ವಾಸ ಇದೆಯಲ್ಲ, ಇದು ಬಹಳ ಸ್ಪಷ್ಟವಾಗಿ ಸ್ಪೋರ್ಟ್ಸ್ನಲ್ಲಿ ಪ್ರತಿಫಲಿತ ಆಗತ್ತೆ. ಹಿಂದೆಲ್ಲ ನೀವು ಗಮನಿಸಿದ್ರೆ ಒಲಿಂಪಿಕ್ನಲ್ಲಿ ಮೆಡಲ್ಲೇ ಬರ್ತಿರಲಿಲ್ಲ ಅನ್ನೋ ಪರಿಸ್ಥಿತಿ, ಈಗ ಅಲ್ಪ ಸ್ವಲ್ಪ ಮೆಡಲ್ ಬರ್ತಾ ಇದೆ. ಸೊ 2047ರ ಹೊತ್ತಿಗೆ ಭಾರತದ ಕ್ರೀಡಾ ಪ್ರತಿಭೆಗಳ ಗುಣಮಟ್ಟವನ್ನು ಹೆಚ್ಚಿಸಿ ಭಾರತಕ್ಕೆ ಒಲಿಂಪಿಕ್ನಲ್ಲಿ ಮೊದಲ 10 ರಾಷ್ಟ್ರಗಳಲ್ಲಿ ಒಂದನ್ನಾಗಿ ಮಾಡಬೇಕು ಭಾರತವನ್ನು ಅನ್ನುವಂಥ ಗುರಿ ಇದೆ. ಹಾಗಾಗಿ ಡೆಫಿನೆಟ್ಲಿ ಆಗತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಅದಕ್ಕೂ ಕೂಡ ಬಜೆಟ್ನಲ್ಲಿ ಸಿಕ್ಕಾಪಟ್ಟೆ ಹಣವನ್ನು ಮೀಸಲಿಟ್ಟಿದ್ದಾರೆ. ಖೇಲೋ ಇಂಡಿಯಾ ಮಿಷನ್ 2.0ಗೆ ಸಾಕಷ್ಟು ಒತ್ತನ್ನು ಕೊಡ್ತಾ ಇದೆ ಈ ಬಜೆಟ್. ಸೊ ಅವ್ರಿಗೆ ಗುಣಮಟ್ಟದ ಕೋಚಿಂಗ್ ಇರ್ಬೋದು, ಅತ್ಯಾಧುನಿಕ ಸ್ಟೇಡಿಯಂಗಳಿರ್ಬೋದು, ವಿಶ್ವದರ್ಜೆಯ ಕೋಚಿಂಗ್ ಇರ್ಬೋದು, ಸುಸಜ್ಜಿತ ಮೈದಾನಗಳು, ಇವನ್ನೆಲ್ಲ ರೆಡಿ ಮಾಡಿ ಕೊಡೋದಕ್ಕೆ ಏನು ಬೇಕೋ ಅದೆಲ್ಲ ಆಗ್ತಾ ಇದೆ. ಸೊ ದೊಡ್ಡ ಮಟ್ಟದಲ್ಲಿ ಗ್ರಾಮೀಣ ಪ್ರತಿಭೆಗಳು ಕೂಡ ಸ್ಪೋರ್ಟ್ಸನ್ನು ಕರಿಯರನ್ನಾಗಿ ತೊಗೊಂಡು ಮುಂದೆ ಬರಬಹುದು ಅಂತ ಅನಿಸುತ್ತೆ. 2047ರ ಹೊತ್ತಿಗೆ ಖೇಲೋ ಇಂಡಿಯಾ ಅಂತ ಜೋರಾಗಿ ಎದೆ ತಟ್ಕೊಂಡು ಹೇಳ್ಬೋದು. ಅಷ್ಟರ ಮಟ್ಟಿಗೆ ಖೇಲೋ ಇಂಡಿಯಾ ಮಿಷನ್ 2.0 ಸಕ್ಸಸ್ಫುಲ್ ಆಗಿರುತ್ತೆ ಅನ್ನೋದು ಈಗಿರ್ತಕ್ಕಂಥ ಒಂದು ದೂರದೃಷ್ಟಿ. ಇನ್ನು ರಕ್ಷಣಾ ಕ್ಷೇತ್ರದಲ್ಲಿ, ಯಾಕಂತಂದರೆ ಒಂದು ದೇಶ ಅಂತ ಬಂದಾಗ ರಕ್ಷಣೆ ಅನ್ನೋದು ಎಷ್ಟು ಮುಖ್ಯ, ತನ್ಮೂಲಕ ನಾವು ಜಾಗತಿಕವಾಗಿ ಬಲಶಾಲಿಗಳು ಅಂತ ಪ್ರೂವ್ ಮಾಡ್ಕೊಳ್ಳೋದು ಅನ್ನೋದು ಈಗ ಆಪರೇಷನ್ ಸಿಂಧೂರದ ನಂತರ ಬಹುಶಃ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಅನಿಸುತ್ತೆ. ಹಾಗಾಗಿ ರಕ್ಷಣಾ ಬಜೆಟ್ ಹಿಂದೆಂದಿಗಿಂತ ಈ ಸರಿ ಹೆಚ್ಚಿನ ಹಣವನ್ನು ಮೀಸಲಿಡಲಾಗಿದೆ. 6.81 ಲಕ್ಷ ಕೋಟಿ ರೂಪಾಯಿನಿಂದ 7.85 ಲಕ್ಷ ಕೋಟಿ ರೂಪಾಯಿಗಳಿಗೆ ರಕ್ಷಣಾ ಬಜೆಟನ್ನು ಹೆಚ್ಚಳ ಮಾಡಿದ್ದಾರೆ. ಹಾಗಾಗಿ ಸಶಸ್ತ್ರ ಪಡೆಗಳ ಆಧುನೀಕರಣ, ಈಗಾಗಲೇ ನಮ್ಮಲ್ಲಿ ಅತ್ಯಂತ ಸಶಕ್ತವಾದ ಸೇನಾ ಬಲ ಇದೆ. ಮೊನ್ನೆ ಜನವರಿ 26ಕ್ಕೆ ನೀವು ನೋಡಿದ್ರಿ, ಆ ಸೇನಾ ಪರೇಡ್ ಏನು ನಡೀತಲ್ಲ ವಿಜಯ ಪಥದಲ್ಲಿ, ಕರ್ತವ್ಯ ಪಥದಲ್ಲಿ, ವಿಜಯ್ ಚೌಕ್ ಕರ್ತವ್ಯ ಪಥದ ವಿಜಯ್ ಚೌಕ್ನಲ್ಲಿ ಅಲ್ಲಿವರೆಗೂ ನಡೀತಲ್ಲ, ಸುಮಾರು 2-2.5 ಕಿಲೋಮೀಟ್ರು. ಎಂಥ ಅದ್ಭುತವಾಗಿತ್ತು. ನಮ್ಮ ಬ್ರಹ್ಮೋಸ್ ಇರ್ಬೋದು ಅಥವಾ ಅತ್ಯಾಧುನಿಕವಾದ ನಮ್ಮ ಎಲ್ಲ ಸಿಸ್ಟಮ್ಗಳಿರ್ಬೋದು,
ಸೇನಾ ತುಕಡಿಗಳ ನಾನಾ ರೆಜಿಮೆಂಟ್ಗಳಿರ್ಬೋದು, ಅವರ ಮಾರ್ಚ್ ಫಾಸ್ಟ್ ಎಲ್ಲವೂ ಕೂಡ ನಮ್ಮ ಸೇನಾ ಬಲ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ತೋರಿಸುವಂಥದ್ದಾಗಿತ್ತು. ಸೊ ಅದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವತ್ತ ಮೋಸ್ಟ್ಲಿ 2047 ಹೊತ್ತಿಗೆ ಜಗತ್ತಿನ ಟಾಪ್ 2 ಅಥವಾ ಟಾಪ್ 3 ಸೇನೆಗಳಲ್ಲಿ ಭಾರತದ ಸೇನೆ ಒಂದಾಗಿದ್ದರೆ ಖಂಡಿತವಾಗ್ಲೂ ಆಶ್ಚರ್ಯ ಇಲ್ಲ ಅಂತ. ಇನ್ನು ನಮಗೆ ಪಾಕಿಸ್ತಾನ ನಗಣ್ಯ ವೀಕ್ಷಕರೇ. ಪಾಕಿಸ್ತಾನದ ದಾಳಿ ಅಥವಾ ಭಯೋತ್ಪಾದನೆಯನ್ನು ಮಟ್ಟ ಹಾಕೋದು ದೊಡ್ಡ ವಿಷಯ ಆಗಲಾರದು ಅಂತ ಈಗ ಇರ್ತಕ್ಕಂಥ ಸೇನಾ ಬಲ ಮತ್ತು ತಂತ್ರಜ್ಞಾನವನ್ನು ನೋಡಿದ್ರೆ. ಆದರೆ ಚೈನಾ ಮತ್ತು ಅಮೆರಿಕ ಕೂಡ ಯಾವತ್ತೂ ಕೂಡ ನಮ್ಮ ಮೇಲೆ ದಾಳಿ ಮಾಡುವ ಕನಸನ್ನು ಕಾಣಕೂಡುದು. ಅಷ್ಟರ ಮಟ್ಟಿಗೆ ನಾವು ಸಶಕ್ತರಾದಾಗ ಮಾತ್ರ ನಾವು ಫುಲ್ಲಿ ಸೇಫ್ ಅಂತ ಹೇಳಬಹುದು. ಸೊ ಅದು ರಕ್ಷಣಾ ಬಜೆಟ್ ಅಂತಂದರೆ ಇದು ಇಲ್ಲಿ ಇರ್ತಕ್ಕಂಥದ್ದು ಸೇನೆಗೆ ಮಾತ್ರ, ರಕ್ಷಣೆ ಡಿಫೆನ್ಸ್ ಸೆಕ್ಟರ್ಗೆ ಮಾತ್ರ. ಆದರೆ ನಾವು 2047 ಹೊತ್ತಿಗೆ ಅವತ್ತಿನ ಯುದ್ಧ ಹೇಗಿರುತ್ತೋ ಗೊತ್ತಿಲ್ಲ, 20 ಇಯರ್ಸ್ ಡೌನ್ ದ ಲೈನ್ ಇನ್ನು ಹೇಗಿರುತ್ತೋ ಗೊತ್ತಿಲ್ಲ. ಯಾಕಂತಂದರೆ ಇವತ್ತೇ ನಾವು ಕಂಪ್ಲೀಟ್ಲಿ ವಾರ್ ಅಂತಂದರೆ ಅವ್ರವ್ರ ದೇಶದಲ್ಲಿ ಅವ್ರವ್ರು ಕೂತ್ಕೊಂಡು ಇಟ್ ಈಸ್ ಕಂಪ್ಲೀಟ್ಲಿ ಟೆಕ್ನಾಲಜಿಕಲ್ ವಾರ್ ಅನ್ನೋ ಥರದಲ್ಲಿ ವರ್ಕ್ ಆಗ್ತಿದೆ. ಆವತ್ತಿಗೆ ಇನ್ನು ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ಅದಕ್ಕೂ ಕೂಡ ತಯಾರಾಗಬೇಕಾಗತ್ತೆ. ಯಾವುದೇ ಥರದ ಬಯೋವಾರ್ ಇರ್ಬೋದು ಅಥವಾ ಬೇರೆ ಯಾವುದೇ ಥರದ ರಕ್ಷಣೆಗೆ ಬರುವ ಸವಾಲನ್ನು ನಾವು ಎದುರಿಸೋದಕ್ಕೆ ಸಿದ್ಧರಾಗಿ ಇರಬೇಕಾಗತ್ತೆ ಅಂತ. ಆಗಿರುತ್ತೆ 2047ಕ್ಕೆ ಇಂಡಿಯಾ ಅನ್ನೋದು ಅತ್ಯಂತ ಬಲವಾಗಿರುತ್ತೆ ಅನ್ನೋದು ನಮ್ಮ ಆತ್ಮವಿಶ್ವಾಸ. ಇನ್ನು ಹಳ್ಳಿಗಳು ಅಭಿವೃದ್ಧಿ ಆಗದೆ ಇದ್ರೆ ದೇಶ ಅಭಿವೃದ್ಧಿ ಆಗಿರಲ್ಲ. 2047ಕ್ಕೆ ಹಳ್ಳಿಗಳು ಹೆಂಗಿರುತ್ತೆ ಅಂತ ನಾವು ಜಸ್ಟ್ ನೋಡೋದಾದರೆ, ಈಗಿನ ವಿಷನ್ನ ಆಧಾರದ ಮೇಲೆ ನೋಡೋದಾದರೆ ಗ್ರಾಮೀಣ ಮೂಲ ಸೌಕರ್ಯವನ್ನು ಇನ್ನಷ್ಟು ಹೆಚ್ಚಳ ಮಾಡುವಂಥ ಯೋಜನೆ. ಭಾರತದ ಹಳ್ಳಿಗಳಿಗೂ ಕೂಡ ಗ್ರಾಮೀಣ ಮೂಲಸೌಕರ್ಯ, ರಸ್ತೆ ಇರಬಹುದು ಅಥವಾ ಅಲ್ಲಿಗೆ ಬೇಕಾಗೋ ಈಗ ಸಿಟಿನಲ್ಲಿ ಸಿಗುವಂಥ ಮೂಲಸೌಕರ್ಯ ಸಿಕ್ಕಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಳೆ ಆಗಲ್ಲ, ಜನ ಎದ್ದು ಸಿಟಿಗೆ ಬರಲ್ಲ. ಎಸ್ಪೆಷಲಿ ಆಫ್ಟರ್ ಕರೋನಾ ಜನ ಸ್ವಲ್ಪನಾದರೂ ಇಲ್ಲ ಹಳ್ಳಿಗಳಲ್ಲೂ ಬದುಕಿದೆ, ಇನ್ಫ್ಯಾಕ್ಟ್ ಹಳ್ಳಿಗಳಲ್ಲೇ ಸ್ವಲ್ಪ ಸೇಫಾಗಿರ್ತೀವೇನೋ ಅನ್ನುವಂಥ ಆ ನೆಮ್ಮದಿಯ ಬದುಕಿನತ್ತ ಹೊರಳೋದಕ್ಕೆ ಮನಸ್ಸು ಮಾಡ್ಬೋದು. ರಸ್ತೆಗಳು, ರೋಡ್ ಕನೆಕ್ಟಿವಿಟಿ ಇರ್ಬೋದು, ಆಮೇಲೆ ಅಲ್ಲಿಗೆ ಬೇಕಾಗೋ ಮೂಲಸೌಕರ್ಯ, ನೀರು ಮತ್ತು ಇತರೆ ಮೂಲಭೂತ ಸೌಲಭ್ಯಗಳು, ಇದನ್ನೆಲ್ಲ ಒದಗಿಸ್ಕೊಡ್ತಾ ಹೋದರೆ ಬಹುಶಃ ಹಳ್ಳಿಗಳತ್ತ ಜನ ಮೈಗ್ರೇಟ್ ಆಗಬಹುದು ಸಿಟಿಯಿಂದ ಅಂತ. ಎನಿಥಿಂಗ್ ಮೈ ಹ್ಯಾಪನ್ ಇನ್ ದಿಸ್ ವರ್ಲ್ಡ್, ಗೊತ್ತಿಲ್ಲ ಯಾವ ಸಿನಾರಿಯೋದಲ್ಲಿ. ಕರೋನಾ ನಮ್ಗೆ ಆ ಪಾಠವನ್ನು ಕಲಿಸಿದೆ, ಜಗತ್ತಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಅನ್ನೋದನ್ನು. ಹಾಗಾಗಿ ಸಿಟಿಗಳಿಂದ ಹಳ್ಳಿಗಳತ್ತ ಮೈಗ್ರೇಟ್ ಆದರೆ ಏನು ಆಶ್ಚರ್ಯ ಇಲ್ಲ ಅಂತ. ಗ್ರಾಮೀಣ ಕೂಲಿ ಕಾರ್ಮಿಕರನ್ನು ಸರಿಯಾಗಿ ಬಳಸಿಕೊಂಡಿದ್ದೇ ಆದಲ್ಲಿ ನಗರಗಳಿಗೆ ಸಮಾನವಾದ ಮೂಲಸೌಕರ್ಯವನ್ನು ಅಲ್ಲೂ ಕೂಡ ಕಲ್ಪಿಸಬಹುದು ಅನ್ನುವಂಥದ್ದು. ಇನ್ನು ಕೃಷಿ, ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಕೃಷಿ ಮೊದಲಿನಷ್ಟು ಕಷ್ಟಕರ ಆಗಿರಲಾರದು ಅಂತ. ಯಾಕಂತಂದರೆ ಕೃಷಿಗೆ ಬೇಕಾಗುವ ಯಂತ್ರೋಪಕರಣಗಳು ಮತ್ತು ಜೊತೆಗೆ ಬೆಳೆಗಳ ವಿಚಾರದಲ್ಲಿ AI ಬಳಕೆ ವ್ಯಾಪಕವಾಗ್ತಾ ಇದೆ. ಈಗ ಆರಂಭ ಆಗಿದೆ, ಬಳಕೆ ವ್ಯಾಪಕವಾಗ್ತಾ ಇದೆ ಅಂತ. ಹವಾಮಾನ ಇರ್ಬೋದು, ಮಣ್ಣಿನ ಗುಣ ಇರಬಹುದು, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಬೆಳೆಗಳು ಎಲ್ಲಿ ಬೆಳೆದ್ರೆ ಸೂಕ್ತ, ಹೀಗೆ ಕೃಷಿಯಲ್ಲಿ ಒಂದು ರೆವಲ್ಯೂಷನ್ ಆದರೆ ಖಂಡಿತವಾಗ್ಲೂ ನಗರಗಳಿಂದ ಹಳ್ಳಿಗಳ ಕಡೆ ಅಂದರೆ ಪಾಪ್ಯುಲೇಷನ್ ಡಿಸೆಂಟ್ರಲೈಸೇಷನ್ ಆಗುವಂಥ ಸಾಧ್ಯತೆಗಳಿದೆ ಅಂತ. ಸೊ 2047 ಹೊತ್ತಿಗೆ ಇದು ಆಗೋದಕ್ಕೆ ಆರಂಭ ಆದರೆ ಆಶ್ಚರ್ಯ ಏನೂ ಇಲ್ಲ, ಅನಿವಾರ್ಯ ಆಗತ್ತೆ. ನಗರಗಳು ತುಂಬಿ ತುಳುಕ್ತಾ ಇರ್ತವೆ, ನಗರಗಳಲ್ಲಿ ಮೂಲಸೌಕರ್ಯ ಸಾಕಾಗಲ್ಲ. ಸೊ ಹಳ್ಳಿಗಳತ್ತ ಜನ ಮುಖ ಮಾಡಿದ್ರೆ ಆಶ್ಚರ್ಯ ಇಲ್ಲ ಅಂತ. ಇನ್ನು ಮತ್ತೆ ಹಳ್ಳಿಗಳು ಅಂದ ತಕ್ಷಣ ಅಲ್ಲಿ ಇನ್ನೊಂದಿದೆ ನೋಡಿ, ಇವಾಗ AI ಬಂದ್ಬಿಟ್ಟಿದೆ. ಮೊನ್ನೆ ಬಜೆಟ್ ದಿನ ನೀವು ರಿಪಬ್ಲಿಕ್ ಕನ್ನಡ ನೋಡಿದರೆ ನಾವು ಕನ್ನಡದಲ್ಲಿ ಕೊಡ್ತಾ ಇದ್ವಿ, ನಿರ್ಮಲಾ ಸೀತಾರಾಮನ್ ಅವರ ಧ್ವನಿಯಲ್ಲೇ ಕನ್ನಡದಲ್ಲಿ ಕೊಡ್ತಾ ಇದ್ವಿ. ಸೊ ಹಾಗೆ ಈ ಲ್ಯಾಂಗ್ವೇಜ್ ಅನ್ನೋದು ಇಟ್ ಈಸ್ ನೋ ಮೋರ್ ಅ ಬ್ಯಾರಿಯರ್. ನಾವು ಈ ಭಾಷೆಗಳ ಸಮಸ್ಯೆನೇ ಇಲ್ಲ. ನೀವು ಯಾವ ಜರ್ಮನಿನಲ್ಲಿ ಕೃಷಿಕರು ಏನು ಮಾಡ್ತಾರೆ ಅನ್ನೋದನ್ನು ಕನ್ನಡದಲ್ಲಿ ನೋಡ್ಬೋದು, ನೀವು ಇಟಲಿನಲ್ಲಿ ಕೃಷಿಕರು ಏನು ಮಾಡ್ತಾರೆ, ಇಸ್ರೇಲಲ್ಲಿ ಕೃಷಿಕರು ಏನು ಮಾಡ್ತಾರೆ ಅನ್ನೋದನ್ನು ಕನ್ನಡದಲ್ಲಿ ನೋಡ್ಬೋದು. ಹಾಗೆ ಯಾವುದೇ ವಿಚಾರವನ್ನು ಕೂಡ ತಿಳ್ಕೊಳ್ಬಹುದು. ಜಗತ್ತು ಭಾಳ ಚಿಕ್ಕದಾಗ್ಬಿಡತ್ತೆ. ದೇರ್ ವಿಲ್ ಬಿ ನೋ ಬ್ಯಾರಿಯರ್ಸ್. ಹಂಗಿರುತ್ತೆ ಜಗತ್ತು. ಹಂಗಿದ್ದಾಗ ಸಮಸ್ಯೆ ಆಗಲಾರದು ಅಂತ. ಸಿಟಿನಲ್ಲಿರೋದಕ್ಕೂ ಹಳ್ಳಿನಲ್ಲಿರೋದಕ್ಕೂ ಭಾರಿ ಏನು ವ್ಯತ್ಯಾಸ ಆಗಲಾರದು ಅಂತ. ರೋಡ್ ಕನೆಕ್ಟಿವಿಟಿ ಒಂದೇ ಮ್ಯಾಟ್ರ್ ಆಗುತ್ತೆ, ಅದ್ರ ಬಗ್ಗೆನೂ ಕೂಡ ಮುಂದೆ ಮಾತಾಡ್ತೀನಿ. ಇದಿಷ್ಟರ ಜೊತೆಗೆ ಇಸ್ರೋಗೆ ಬಲ ತುಂಬುವಂಥ ಕೆಲಸ ನಡೆದಿದೆ. ಬೇರೆ ಬೇರೆ ಅಮೆರಿಕ ಅಥವಾ ಬೇರೆ ಬೇರೆ ದೇಶಗಳ ಬಾಹ್ಯಾಕಾಶ ಯೋಜನೆಗೆ ಅವರು ಮೀಸಲಿಡ್ತಕ್ಕಂಥ ಹಣ ನೋಡಿದ್ರೆ ಇದೇನು ಭಾಳ ದೊಡ್ಡದಲ್ಲ. ಆದರೂ ಕೂಡ ತಕ್ಕ ಮಟ್ಟಿಗೆ ಇಸ್ರೋಗೆ ಸಪೋರ್ಟ್ ಮಾಡುವಂಥ ಕೆಲಸನ ಈ ಬಜೆಟ್ ಮಾಡಿದೆ. ಮಾನವರಹಿತ ಪರೀಕ್ಷಾ ಹಾರಾಟಗಳಿರಬಹುದು, ಉಪಗ್ರಹ ಆಧಾರಿತ ಸೇವೆಗಳ ವಿಚಾರದಲ್ಲಿ ಇರಬಹುದು, ಇನ್ನು ಅಂತರಿಕ್ಷ ಸ್ಪೇಸ್ ಸ್ಟೇಷನ್, ನಮ್ಮದೇ ಆದಂಥ ಅಂತರಿಕ್ಷ ಸ್ಪೇಸ್ ಸ್ಟೇಷನನ್ನು ನಿರ್ಮಾಣ ಮಾಡೋದು, ಇಂಥದಕ್ಕೆಲ್ಲ ಬಹುಶಃ 2047 ಹೊತ್ತಿಗೆ ಜೀವ ಬರುತ್ತೆ ಅಂತ ಅನಿಸುತ್ತೆ ಈ ಕನಸುಗಳಿಗೆಲ್ಲ. ಸೊ ಅದು ಕೂಡ ಸ್ವಲ್ಪ ನಮ್ಮ ತಂತ್ರಜ್ಞಾನದ ಮಟ್ಟವನ್ನು ಇನ್ನಷ್ಟು ಉನ್ನತಿಗೆ ಏರಿಸುತ್ತೆ ಅಂತ. ಸೊ ಬೈ 2047 ಜೆನ್ಝಿ ಬಂದ್ಬಿಟ್ಟಿರುತ್ತೆ. ಜೆನ್ಝಿ
ಏನು ಅವರು ಉತ್ಕರ್ಷದಲ್ಲಿರುವಂಥ ಕಾಲ ಅದು. ಅವರು ನಡುವಯಸ್ಸಿಗೆ ಬಂದಿರುವಂಥ ಕಾಲ. ಸೊ ಆ ಸಂದರ್ಭದಲ್ಲಿ ಹಲವು ಬಗೆಯ ತಂತ್ರಜ್ಞಾನ ಯಾವ್ಯಾವ ಥರ ಹೊಸ ಹೊಸ ಟೆಕ್ನಾಲಜಿ ಬಂದಿರುತ್ತೋ ಗೊತ್ತಿಲ್ಲ. ನೀವೆಲ್ಲ ಹುಟ್ಟಿದಾಗ ನಾವು ಮೊಬೈಲ್ನ ಈ ಥರ ಎಲ್ಲ ಯೂಸ್ ಮಾಡ್ಬೋದು ಅಂತ ವಿ ನೆವರ್ ಇಮ್ಯಾಜಿನ್ಡ್. ಸೊ ಅದು ಇವಾಗ ಆಗ್ತಾ ಇದೆ. ಹಾಗೆಯೇ ಕನೆಕ್ಟಿವಿಟಿ ವಿಚಾರಕ್ಕೆ ಬರೋದಾದರೆ, ಈಗ ನೋಡಿ ಈ ಸಾರಿ ಬಜೆಟಲ್ಲಿ ಕನೆಕ್ಟಿವಿಟಿಗೆ ಹೈಯೆಸ್ಟ್ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ. ಅದು ಜಲ ಇರ್ಬೋದು, ಭೂ ಸಾರಿಗೆ ಇರಬಹುದು, ಅಥವಾ ವಾಯುಯಾನ ಇರ್ಬೋದು, ಎಲ್ಲ ಥರದ ಕನೆಕ್ಟಿವಿಟಿ ಇದೆಯಲ್ಲ ಅದಕ್ಕೆ ಹೈಯೆಸ್ಟ್ ಇಂಪಾರ್ಟೆನ್ಸ್ ಇದು ಬೇಕು. 2047ಕ್ಕೆ ನೀವು ವಿಕಸಿತ ಭಾರತದ ಡೆವಲಪ್ಡ್ ಕಂಟ್ರಿಯಾಗಿ ನಾವು ಭಾರತನ ನೋಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಕನೆಕ್ಟಿವಿಟಿ ಈಸ್ ದ ಮೇಜರ್ ಥಿಂಗ್. ಸೊ ಕನೆಕ್ಟಿವಿಟಿ ಚೆನ್ನಾಗಾದರೆ ನಾನು ಹೇಳಿದ ಡಿಸೆಂಟ್ರಲೈಸೇಷನ್ ಇದೆಯಲ್ಲ, ಹಳ್ಳಿಗಳತ್ತ ಜನ ಮುಖ ಮಾಡುವಂಥದ್ದು, ಅದು ಸಾಧ್ಯ ಆಗತ್ತೆ ಅಂತ. ಸೊ ಆವಾಗ ಬ್ಯಾಲೆನ್ಸ್ ಆಗತ್ತೆ ಅಂತ, ಉತ್ಪಾದನೆ ವಿಚಾರದಲ್ಲೂ ಕೂಡ ಒಂದು ರೀತಿಯ ಬ್ಯಾಲೆನ್ಸನ್ನು ಕಾಣಬಹುದಾಗತ್ತೆ ಅಂತ. ಸೊ ಇದೆಲ್ಲ ಆಗತ್ತೆ ಸರಿ. ಇದ್ರ ಜೊತೆಗೆ 2047ರ ಮಟ್ಟಿಗೆ ಒಂದು ದೊಡ್ಡ ಚಾಲೆಂಜ್ ಇದೆ. ಎರಡು ವಿಚಾರಗಳು ದೊಡ್ಡ ದೊಡ್ಡ ಚಾಲೆಂಜ್ಗಳಿದ್ದಾವೆ. ಅದನ್ನು ಭಾರತ ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದು. ಮೊದಲನೇದು ವೀಕ್ಷಕರೇ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ಡೆಮೋಗ್ರಫಿಕ್ ಚೇಂಜ್. ಜನಸಂಖ್ಯೆಯ ಅಂದರೆ ಪರ್ಟಿಕ್ಯುಲರ್ ಸಮುದಾಯಗಳಿಗೆ ಸೇರಿದ ಜನಸಂಖ್ಯೆ ಅತ್ಯಂತ ದೊಡ್ಡ ರೇಟ್ನಲ್ಲಿ ಬೆಳೀತಾ ಇರುವಂಥದ್ದು. ಇನ್ನು ಕೆಲವು ಸಮುದಾಯಗಳಿಗೆ ಸೇರಿದ ಜನಸಂಖ್ಯೆ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಅಂದರೆ ಕ್ಷೀಣಿಸ್ತಾ ಇರ್ತಕ್ಕಂಥದ್ದು. ಈ ಡೆಮೋಗ್ರಫಿಕ್ ಚೇಂಜ್ ಇದೆಯಲ್ಲ, ಇದು ಭಾರತವನ್ನಾಗಿ ಉಳಿಸುತ್ತಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಈ ಸವಾಲನ್ನು ಹೇಗೆ ನಿಭಾಯಿಸ್ತಾರೆ, ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ? ಅದ್ರ ಜೊತೆಗೆ ಬೇಕಾದಷ್ಟು ಜನ ಬೇರೆ ಬೇರೆ ದೇಶಗಳಿಂದ ಈಗ ಅಕ್ರಮ ವಲಸಿಗರು ಕೂಡ ಬರ್ತಾ ಇದ್ದಾರೆ. ಸೊ ಇದನ್ನು ಹೇಗೆ ತಡೆಯುತ್ತೆ ಭಾರತ ಅನ್ನುವಂಥದ್ದು ಒಂದು. ಯಾಕಂದರೆ ಈಗ ವೆಸ್ಟರ್ನ್ ಕಂಟ್ರೀಸಲ್ಲಿ ಏನಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಈ ವಲಸಿಗರಿಂದಾಗಿ. ಸೊ ಭಾರತ ಇದನ್ನು ಹೇಗೆ ತಡೆಯುತ್ತೆ, ಈ ಸವಾಲನ್ನು, ಡೆಮೋಗ್ರಫಿಕ್ ಸವಾಲನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಒಂದು ಬಿಗ್ ಕ್ವೆಶ್ಚನ್. ಅದರ ಜೊತೆಗೆ ಎರಡನೇ ಪ್ರಶ್ನೆ ಏನು ಅಂತಂದರೆ ಟೆರ್ರಿಸಮ್. ಅದು ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ದೇಶಗಳಿಂದ ಬರುವಂಥದ್ದು, ಅಥವಾ ಇಂಟರ್ನಲಿ ಆಪ್ರೇಟೆಡ್ ಟೆರರಿಸಮ್, ಅದನ್ನು ಹೇಗೆ ಎದುರಿಸುತ್ತೆ ಭಾರತ ಅನ್ನುವಂಥದ್ದು. ಮೂರನೇದು ಭ್ರಷ್ಟಾಚಾರ, ಮೈಂಡ್ಸೆಟ್. ಆ ಮೈಂಡ್ಸೆಟ್ ಬದಲಾವಣೆ ಇನ್ನೂ ಪೂರ್ಣವಾಗಿ ಆಗಿಲ್ಲ. ಅದು ಇನ್ನೂ ಬಹಳ ಇನ್ಫ್ಯಾನ್ಸಿ, ಸ್ಟಿಲ್ ಇನ್ ಇಟ್ಸ್ ಇನ್ಫ್ಯಾನ್ಸಿ. ಇನ್ನೂ ನಮಗಿನ್ನೂ ಆ ಪ್ರಜ್ಞೆನೇ ಬಂದಿಲ್ಲ. ನೋಡಿ, ನಾವು ನೈತಿಕವಾಗಿ ಸರಿ ಇರೋದ್ರಿಂದ ಒಳ್ಳೆ ದೇಶನ ಕಟ್ಬೋದು, ಅದರಿಂದ ನಾವೇ ಚೆನ್ನಾಗಿರೋಕ್ಕೆ ಸಾಧ್ಯ ಅನ್ನೋದು ಸಾಮೂಹಿಕವಾಗಿ ಬರಬೇಕಲ್ಲ, ಎಲ್ರಿಗೂ ಬರಬೇಕಲ್ಲ. ಆ ಥರ ಒಂದು ಪ್ರಜ್ಞೆ ಬಂದಿಲ್ಲ. ಅದು ಬರೋದಕ್ಕೆ ನಾವು ಏನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ 2047ರ ಭಾರತ ಹೇಗಿರಲಿದೆ ಅನ್ನುವಂಥದ್ದು ಇದಿಷ್ಟಂತೂ ನಾನು ಹೇಳಿದೆ. ಇದಿಷ್ಟೇ ಅಲ್ಲ, ಇನ್ನೂ ಹೇಗೆಲ್ಲ ಇರಬೇಕು ಅನ್ನೋ ಕನಸು ನನಸಾಗುವಲ್ಲಿ ನಿಮ್ಮ ಪಾತ್ರ ಕೂಡ ಇದೆ. ಇದರೊಂದಿಗೆ ಮಾತು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.